ನಮಸ್ಕಾರ. ಇದು ಸಮಯ ಸೂತ್ರ, ನಿಜದ ಮಾತು ಮಾತ್ರ. ಸುಳ್ಳು ಸುದ್ದಿಗೆ ಇಲ್ಲ ಇಲ್ಲಿ ಯಾವತ್ತೂ ಅವಕಾಶ, ಯಾವತ್ತೂ ಅವಕಾಶ. ತಾಯ ಸುದ್ದಿ ನಮ್ಮ ವರದಿ ಸಮಮಯ ಹೇಳುತ್ತದೆ. ತಾಯ ಸುದ್ದಿ ನಮ್ಮ ವರದಿ ಸಮಮಯ ಹೇಳುತ್ತದೆ. ಸತ್ಯವೇ ಉಳಿಯುತ್ತದೆ, ಸುಳ್ಳಿನ ನೆರಳುಲಿ ಕರಗುತ್ತದೆಂತದೆ. ಕ್ಷಣ ಕ್ಷಣವೂ ಸತ್ಯ ಹೊರಬರುತ್ತದೆ. ನಿಮ್ಮ ಮುಂದೆ ನಿಜ ಬೆಳಬರುತ್ತದೆ. ನಿಮ್ಮ ಮುಂದೆ ನಿಜ ಬೆಳಗುತ್ತದೆ. ಇದು ಸಮಯ ಸೂತ್ರ, ಇದು ಸತ್ಯದ ಶಕ್ತಿ. ಇದು ಸಮಯ ಸೂತ್ರ, ಇದು ಸತ್ಯದ ಶಕ್ತಿ. ಇದು ಸಮಯ ಸೂತ್ರ, ಇದು ಸತ್ಯದ ಶಕ್ತಿ. ಸಮಯ ಸೂತ್ರ, ಸತ್ಯದ ಶಕ್ತಿ. ನಮಸ್ಕಾರ. In Karnataka, Akash, 10 years I am working since. So I learned Kannada. I will speak in Kannada only. Now, at day before yesterday, JEE result came and 10th and PU results came. So for that we want to have a discussion on this. ಈಗ JEE ಎಕ್ಸಾಮ್ನಲ್ಲಿ ಫೇಸ್ 2 ರಿಲೀಸ್ ಮಾಡಿದ ಮೇಲೆ ನೋಡಬೇಕಂದ್ರೆ ಆಲ್ ಇಂಡಿಯಾದಲ್ಲಿ ನಮ್ಮ ಸಂಸ್ಥೆಗೆ ಬಿಲೋ 100 ರ್ಯಾಂಕ್ಸ್ 8 ರ್ಯಾಂಕ್ಸ್ ಇದೆ ಆ್ಯಂಡ್ ಬಿಲೋ 200 36 ರ್ಯಾಂಕ್ಸ್ ಇದೆ. ಬಟ್ ಬೇಸಿಕಲಿ ನಾವು ಕರ್ನಾಟಕದಲ್ಲಿ ಇದೆ. ಅದಕ್ಕೆ ಕರ್ನಾಟಕಕ್ಕೆ ಹೇಳಬೇಕಂದ್ರೆ ಕರ್ನಾಟಕ ಅಲ್ಲಿ ಆಕಾಶ ಸಂಸ್ಥೆದು ಬೆಸ್ಟ್ ರ್ಯಾಂಕ್ ಆಲ್ ಇಂಡಿಯಾ ರ್ಯಾಂಕ್ 43 ಇದೆ. ಯಾವುದು ಕರ್ನಾಟಕ ಅಲ್ಲಿ ಸ್ಟೇಟ್ ನೋಡಬೇಕಂದ್ರೆ ಸೆಕೆಂಡ್ ಬೆಸ್ಟ್ ರ್ಯಾಂಕ್ ಇದೆ ಸ್ಟೇಟಲ್ಲಿ. ನಾವು ಅದೇ ಥರ ನಾವು ಮೈಸೂರಲ್ಲಿ ಹೇಳಬೇಕಂದ್ರೆ ಮೈಸೂರು JEE ಎಕ್ಸಾಮಲ್ಲಿ ಮೈಸೂರಲ್ಲಿ ಟೋಟಲ್ 79 ಸ್ಟೂಡೆಂಟ್ಸ್ ಅಡ್ವಾನ್ಸ್ಗೆ ಮೈಸೂರಿನಿಂದ ಕ್ವಾಲಿಫೈ ಆಗಿದೆ. ಅದು ಬೆಸ್ಟ್ ರಿಸಲ್ಟ್ ನಾನು ಹೇಳಬೇಕಂದ್ರೆ ಅದು ಬಿಟ್ಟಿದೆ 24 ಸ್ಟೂಡೆಂಟ್ಸು 93% ಮೇಲೆ ತಗೊಂಡಿದ್ರು ಆ್ಯಂಡ್ ಹೈಯೆಸ್ಟ್ ಅಂದರೆ 99.72 ಸ್ಟೂಡೆಂಟು ಮೈಸೂರಲ್ಲಿ ಹೈಯೆಸ್ಟ್ ರ್ಯಾಂಕ್. ಅದು JEE ಬಗ್ಗೆ ಮಾತಾಡಬೇಕಂದ್ರೆ JEE ಬಗ್ಗೆ ಕಂಪ್ಲೀಟ್ ಕರ್ನಾಟಕ ಅಲ್ಲಿ ತುಂಬ ಚೆನ್ನಾಗಿ ರಿಸಲ್ಟ್ ಬಂದು ಈ ವರ್ಷ. ಅದೇ ಥರ ನಾವು 10th ಕ್ಲಾಸ್ಗೆ ಹೇಳಬೇಕಂದ್ರೆ 10th ಕ್ಲಾಸ್ ಮಕ್ಕಳು 40 ಸ್ಟೂಡೆಂಟ್ಸ್ 90%ಗಿಂತ ಜಾಸ್ತಿ ತಗೊಂಡಿದ್ರು ಆ್ಯಂಡ್ ಅದರಲ್ಲಿ 79 ಸ್ಟೂಡೆಂಟ್ಸ್ ಡಿಸ್ಟಿಂಕ್ಷನ್ ಇದೆ. ಸಿಮಿಲರ್ಲಿ ನಾವು 12th PU ಹೇಳಬೇಕಂದ್ರೆ PU ಅಲ್ಲಿ 79 ಸ್ಟೂಡೆಂಟ್ಸ್ 90%ಗಿಂತ ಜಾಸ್ತಿ ಇದೆ. ಇದೇ ಥರ ಮಾತಾಡಬೇಕಂದ್ರೆ ಆಕಾಶ್ ಈ ವರ್ಷ JEEಯಲ್ಲಿ 10th ಸ್ಟೂಡೆಂಟ್ಸ್ಗೆ ಅದೇ ಥರ 12th ಅಲ್ಲಿ ಚೆನ್ನಾಗಿ ರಿಸಲ್ಟ್ ಬಂತು ಆ್ಯಂಡ್ ಕಂಪ್ಲೀಟ್ ಕರ್ನಾಟಕ ಅಲ್ಲಿ ಈ ವರ್ಷ ಪರ್ಟಿಕ್ಯುಲರ್ಲಿ ಮೈಸೂರಲ್ಲಿ ನಮ್ಮ ಆಕಾಶದ್ದು ರಿಸಲ್ಟ್ ಚೆನ್ನಾಗಿ ರಿಸಲ್ಟ್ ಇದೆ. ಥ್ಯಾಂಕ್ಸ್ ಟು ಸ್ಟೂಡೆಂಟ್ಸ್, ದೇ ವರ್ಕ್ಡ್ ಡಿಸಿಪ್ಲಿನ್ ವೈಸ್. ಈ ಎಲ್ಲ ರಿಸಲ್ಟ್ಗೆ ನಾನು ಹೇಳಬೇಕಂದ್ರೆ ಫಸ್ಟ್ ಥಿಂಗ್ ಪೇರೆಂಟ್ಸ್ದು ಫುಲ್ ಸಪೋರ್ಟ್ ಇರಬೇಕು. ಪೇರೆಂಟ್ಸ್ಗೆ ಸಪೋರ್ಟ್ ಇದೆ, ಅದಕ್ಕೆ ಅವರು ಈ ರಿಸಲ್ಟ್ ತಗೊಂಡಿದ್ರು. ಸಮಯ ಸೂತ್ರ, ಸತ್ಯದ ಶಕ್ತಿ. ನಮಸ್ಕಾರ.